ಸಿಂಹರಾಶಿ ಮಧ್ಯಾಹ್ನದ ನಂತರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಅನುಕೂಲವಾಗ್ತಕ್ಕಂಥದ್ದಿದೆ. ಇದರ ಜೊತೆಗೆ ವ್ಯಾವಹಾರಿಕವಾಗಿಯೂ ಕೂಡ ನಿಮ್ಮ ಹಣ ಏನು ನಿಮ್ಮ ಕೈ ಸೇರಬೇಕು ಅದು ನಿಮ್ಮ ಕೈಗೆ ಸಿಕ್ಕುವಂಥದ್ದಾಗತ್ತೆ. ಸಾಯಂಕಾಲ ಬಂಧುಗಳಾಗಲಿ ಸ್ನೇಹಿತರಾಗಲಿ ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಬರಬಹುದು, ಅಥವಾ ನೀವೇ ಹೋಗಿ ಭೇಟಿಯನ್ನು ಬೇಕಾದರೂ ಕೂಡ ಮಾಡುವಂಥದ್ದು ಆ ಯೋಗ ಅಂತಹ ಒಂದು ಸಮಯ ನಿಮಗೆ ಒದಗಿ ಬರುವಂಥದ್ದು. ಪ್ರೇಮಿಗಳಿಗೆ ತಮ್ಮ ಪ್ರೇಮ ಜೀವನದಲ್ಲಿ ಒಂದು ರೀತಿಯ ತಿರುವನ್ನು ನೋಡಲಿಕ್ಕೆ, ಬದಲಾವಣೆಯನ್ನು ಕಾಣಲಿಕ್ಕೆ ಅವಕಾಶವಾಗುವಂತಹ ದಿವಸ ಇದು. ಕಠಿಣವಾದಂತಹ ನಿರ್ಧಾರಗಳನ್ನು ಮಾಡಬೇಡಿ. ನಮ್ಮ ಸನಾತನ ಧರ್ಮ ಬೇರೆಯವರಿಗೆ ನೋವಾಗುವಂತಹ ಮಾತುಗಳನ್ನೇ ಆಡಬೇಡಿ ಅಂತ ಹೇಳಿ ನಮಗೆ ಆದೇಶ ಮಾಡುತ್ತೆ. ಹಾಗಂತ ಬೇರೆಯವರಿಗೆ ಖುಷಿಯಾಗಲಿ ಅಂತ ಸುಳ್ಳು ಹೇಳ್ಬೋದಾ ಅಂತಂದರೆ ಅದಕ್ಕೂ ನಿಷಿದ್ಧವನ್ನು ಹೇಳಿದೆ. ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಾವು ಮುಂದುವರಿಬೇಕಾಗತ್ತೆ. ಆ ರೀತಿಯ ವರ್ತನೆ ಬಹಳ ಒಳ್ಳೆಯದಾಗಿರುತ್ತೆ. ಅನಗತ್ಯವಾದಂತಹ ವಿಚಾರಗಳೇ ಹೆಚ್ಚು ಪ್ರಸ್ತಾಪವನ್ನು ಪಡ್ಕೊಳ್ಳುತ್ತೆ. ಅದರಿಂದ ದಿವಸ ಪೂರ್ತಿ ಕಳೆದು ಹೋಗುವಂತಹದ್ದು. ಬೇರೆಯವರ ವಿಶ್ವಾಸ, ಬೇರೆಯವರ ಬೆಂಬಲ ನಿಮಗೆ ಸಕಾಲದಲ್ಲಿ ದೊರಕಿ ಅನುಕೂಲವಾಗ್ತಕ್ಕಂಥದ್ದು. ಆಂಜನೇಯನನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಇರತಕ್ಕಂತಹ ಎಲ್ಲ ಗೊಂದಲಗಳು ದೂರವಾಗಲಿ, ನಿಮಗೆ ಶಕ್ತಿ ಸಾಮರ್ಥ್ಯಗಳು ಬರಲಿ, ಶರೀರದಲ್ಲಿರತಕ್ಕಂತಹ ಜಾಡ್ಯ ದೂರವಾಗಲಿ. ಶುಭವಾಗಿ. ಕನ್ಯಾ ರಾಶಿ ದೈಹಿಕವಾದಂತಹ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ನೋವಿನಿಂದ ಬಳಲ್ತೀರಿ, ಜೊತೆಗೆ ವಿಶ್ರಾಂತಿ ಇರುತ್ತೆ. ನಿಮಗೆ ಯಾವ ಒತ್ತಡ ಆಗಲಿ ಬೇರೆ ಕೆಲಸಗಳಾಗಲಿ ಏನೂ ಇರೋದಿಲ್ಲ. ಆದರೆ ಮನಸ್ಸು ಮಾತ್ರ ಸಮಾಧಾನದಲ್ಲಿ ಇರೋದಿಲ್ಲ. ನಿಮ್ಮ ಮನಸ್ಸು ನಿಮ್ಮ ಹತೋಟಿಯಲ್ಲಿ ಇರೋದಿಲ್ಲ. ಬೇರೆಯವರ ವಿಷಯದೇ ನಿಮಗೆ ಪ್ರಧಾನವಾಗುತ್ತೆ. ಅದನ್ನೇ ಕುರಿತು ಆಲೋಚನೆಯನ್ನು ಮಾಡಿ ಮನಸ್ಸನ್ನು, ಶರೀರವನ್ನು ಎಲ್ಲವನ್ನೂ ಕೂಡ ನೀವು ಹಾಳು ಮಾಡಿಕೊಳ್ತೀರಿ ಅಂತಕ್ಕಂಥದ್ದು. ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಮಾಡುವುದರ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ನಡೆಸ್ತೀರಿ. ಕಾರ್ಯ ನೌಕರಿ ನಿಮಗೆ ಯಾವುದೇ ರೀತಿಯ ಸಮಾಧಾನವನ್ನು ಕೊಡುವುದಿಲ್ಲ ಅಂತ ಅರ್ಥ. ಮಕ್ಕಳ ಬಗ್ಗೆ ಚಿಂತೆಯನ್ನು ಮಾಡ್ತೀರಿ, ಆದರೆ ಅವರಿಗೆ ಸರಿಯಾದಂತಹ ತಿಳುವಳಿಕೆಯನ್ನು ನೀಡಬೇಕು. ಮಕ್ಕಳ ಬಗ್ಗೆ ಕೇವಲ ಯೋಚಿಸಿದರೆ ಸಾಲದು, ಅವರ ಸರಿತಪ್ಪುಗಳನ್ನು ಗಮನಿಸಿ, ತಪ್ಪಿದ್ದಲ್ಲಿ ಅದನ್ನು ತಿದ್ದಿ ಉತ್ತಮ ಮಾರ್ಗವನ್ನು ಸೂಚಿಸಬೇಕಾದಂಥದ್ದೇ ಮುಖ್ಯವಾಗುತ್ತೆ. ಸರಿಯಾದದ್ದನ್ನು ಅನುಮೋದಿಸಿ ಅವರ ಬೆನ್ನನ್ನು ತಟ್ಟಿ ಪ್ರೋತ್ಸಾಹಿಸಬೇಕಾದಂತಹ ಕರ್ತವ್ಯವೂ ಕೂಡ ನಿಮ್ಮದೇ ಅನ್ನುವಂಥದ್ದು. ನಿಮ್ಮ ಸಂದೇಶ ಏನಿದೆ ಅದು ಮನೆ, ಮಕ್ಕಳಿಗೆ, ಸಮಾಜಕ್ಕೆ ಸ್ಫೂರ್ತಿಯಾಗತ್ತೆ. ಆ ದಿಶೆಯಲ್ಲಿ ನೀವು ಆಲೋಚನೆಯನ್ನು ಮಾಡಬೇಕಾಗತ್ತೆ. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ ಆಸ್ಪತ್ರೆಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡಬೇಕಾದಂತಹ ಸಮಯ, ಸಂದರ್ಭ, ವಾತಾವರಣ ಒದಗತ್ತೆ. ಬೇಸರವನ್ನು ಮಾಡಿಕೊಳ್ಳೋದಕ್ಕಿಂತಲೂ ಹೆಚ್ಚಾಗಿ ನಿಮ್ಮ ಆರೋಗ್ಯ ಬಹಳ ಮುಖ್ಯ ಅನ್ನುವಂಥದ್ದನ್ನು ಗಮನಿಸಿ. ಹಳೆಯ ಬಾಕಿ ಏನಾದರೂ ಬರೋದಿದ್ದರೆ ಈ ದಿವಸ ನಿಮ್ಮ ಕೈ ಸೇರುತ್ತೆ. ಯಾರು ನಿಮಗೆ ಹಣವನ್ನು ಕೊಡಬೇಕಾಗಿರುತ್ತೋ ಅವರು ನಿಮಗೆ ಹಣವನ್ನು ತಲುಪಿಸ್ತಾರೆ ಅನ್ನುವಂಥದ್ದು ಖಚಿತ. ಹೊಸ ಯೋಜನೆಗಳು ಏನೇ ಇದ್ದರೂ ಕೂಡ ಸಾಕಾರವಾಗುತ್ತೆ. ಹೊಸತಾಗಿ ಏನನ್ನು ಮಾಡಬೇಕು ಅಂತಕ್ಕಂತಹ ಮನಸ್ಸು ಖಂಡಿತವಾಗಿ ನಿಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದು. ನಿಮಗೆ ಯೋಜನೆಗಳಿಗೆ ತಕ್ಕದಾದಂತಹ ವ್ಯಕ್ತಿಯ ಪರಿಚಯ ಮತ್ತು ಅವರ ಸಹಾಯ, ಅವರ ಮಾರ್ಗದರ್ಶನ ಎಲ್ಲವೂ ಕೂಡ ಸಿಕ್ಕತ್ತೆ. ಯಾವ ಕ್ಷೇತ್ರದಲ್ಲಿ ನಿಮಗೆ ಸಹಾಯ ಆಗಬೇಕೋ, ಮಾಹಿತಿಯ ಕೊರತೆ ಇರುತ್ತೋ ಅದೆಲ್ಲವೂ ಕೂಡ ನಿಮಗೆ ಅನುಕೂಲಕರವಾಗಿ ಪ್ರಭಾವವನ್ನು ಬೀರುವಂಥದ್ದು. ಲೆಕ್ಕಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳಿಗೆ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶ ಇದೆ. ಅಧಿಕವಾದಂತಹ ಖರ್ಚಿರುತ್ತೆ. ಹಣದ ಸಂಗ್ರಹಕ್ಕೋಸ್ಕರವಾಗಿ ಆಲೋಚನೆಯನ್ನು ಮಾಡ್ತೀರಿ. ಯಾವ ಮೂಲಕ್ಕೆ ನಾನು ಕೈ ಹಾಕಿದರೆ ಹಣವನ್ನು ಸಂಪಾದಿಸ್ಬೋದು, ಗಳಿಸ್ಬೋದು, ಉಳಿಸ್ಬೋದು ಅಂತಕ್ಕಂತಹದ್ದು ನಿಮ್ಮ ಆಲೋಚನೆಗೆ ಬರುವಂಥದ್ದಾಗತ್ತೆ. ಕಾಲಭೈರವನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ಹಣವನ್ನು ಉಳಿಸೋದಕ್ಕೆ ಪ್ರಯತ್ನ ಮಾಡಿ ತೊಂದರೆಗೆ ಸಿಗಾಕ್ಕೊಳ್ತೀರಿ. ಯಾವುದರಲ್ಲಿ ಹಣವನ್ನು ಉಳಿಸ್ಬೋದು ಅಂತ ಹೇಳಿ ಆಲೋಚನೆಯನ್ನು ಮಾಡಿ ಅಗತ್ಯವಾಗಿ ಖರ್ಚು ಮಾಡಬೇಕಾದಂತಹ ವಿಚಾರಕ್ಕೆ ನೀವು ತಪ್ಪನ್ನು ಎಸಗದ ಹಾಗಾಗತ್ತೆ. ನಿಮ್ಮಿಂದ ಆ ಕೆಲಸಕ್ಕೆ ಅಡ್ಡಿಯಾಗುವಂಥದ್ದಿದೆ. ಅನಾರೋಗ್ಯ ಪೀಡಿತರು ಬಂಧುಗಳನ್ನು ಭೇಟಿ ಮಾಡಬೇಕಾಗತ್ತೆ. ಹಾಗೆ ಅದರಿಂದ ಖರ್ಚು ಬರುತ್ತೆ. ಯಾರೋ ನಿಮ್ಮ ಸಂಬಂಧಿಕರು ಆರೋಗ್ಯ ಸರಿ ಇಲ್ಲದೆ ಮಲಗಿರ್ತಾರೆ, ಅವರನ್ನು ನೋಡಲಿಕ್ಕೆ ಹೋಗಬೇಕಾದಂಥದ್ದು. ಆಗುವಂತಹ ಖರ್ಚೇನಿದೆ ಅದು ನಿಮಗೆ ಸ್ವಲ್ಪ ಹಿನ್ನಡೆಗೆ ಕಾರಣವಾಗುತ್ತೆ. ನಿಮ್ಮ ಕೆಲಸ ಆಗಲಿ, ನಿಮ್ಮ ಜವಾಬ್ದಾರಿ ಆಗಲಿ, ಅದರ ಬಗ್ಗೆ ನಿಮಗೆ ಸರಿಯಾದ ಬದ್ಧತೆ ಇರಬೇಕು.
ನಿಮ್ಮ ಕರ್ತವ್ಯವನ್ನು ನೀವು ಸರಿಯಾಗಿ ನಿರ್ವಹಣೆ ಮಾಡುವ ಹಾಗೆ ಇರಬೇಕು ಅಂತಕ್ಕಂಥದ್ದು. ಜೀವನದಲ್ಲಿ ಇರತಕ್ಕಂತಹ ತೊಂದರೆಗಳನ್ನು ಹೇಳಿಕೊಂಡು ತಪ್ಪು ಮಾಡಬೇಡಿ. ಯಾವುದೋ ನಿಮ್ಮ ದೌರ್ಬಲ್ಯ ಇರುತ್ತೆ, ಯಾವುದೋ ನಿಮಗೆ ಸಮಸ್ಯೆ ಇರುತ್ತೆ, ಅದನ್ನು ಹೇಳ್ಕೊಳ್ಳೋದು, ಅದರಿಂದ ನಿಮಗೆ ತೊಂದರೆ ಆಗುವಂಥದ್ದು, ಇದು ಎರಡೂ ಕೂಡ ಆಗೋದು ಬೇಡ ಅಂತ ಅರ್ಥ. ನಿಮ್ಮೆಲ್ಲ ಪ್ರಯತ್ನಗಳು ಕೂಡ ಈ ದಿವಸ ವಿಫಲವಾಗುತ್ತೆ. ಯಾವುದರಲ್ಲೂ ಕೂಡ ಸಫಲತೆಯನ್ನು ಕಾಣಲಿಕ್ಕೆ ಅವಕಾಶಗಳೇ ಇಲ್ಲ. ಬಂದಿದ್ದನ್ನು ಅನುಭವಿಸಿಯೇ ತೀರಬೇಕಾಗತ್ತೆ. ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಧನಲಾಭಕ್ಕೆ ಅವಕಾಶ ಇದೆ. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ, ಅನುಕೂಲ ಇರುವಂಥವ್ರು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ. ಶುಭವಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.